ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಜೂನ್ 2024ರಂದು ನಡೆದಿರತಕ್ಕಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳೊಂದಿಗೆ ಅವುಗಳ ಸವಿವರ ಅಭ್ಯಾಸವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಇದೇ 2024 ಜೂನ್ರಲ್ಲಿ ನಡೆದಿರತಕ್ಕಂತಹ ವಿಜ್ಞಾನ ವಿಷಯದ ಭೌತ ವಿಭಾಗದ ವಿಷಯವನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ವಿ. ಈಗ ರಸಾಯನ ವಿಭಾಗದ ವಿಷಯವನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ. ಮೊದಲೇದು ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರೊಪೆನೆಲ್ ಇದರ ಅನುಸೂತ್ರ. ಆಯ್ಕೆಗಳು C2H5COOH, C2H5CHO, C3H5CHO, C3H5COOH. ಸರಿಯಾದ ಆಯ್ಕೆ ಆಪ್ಷನ್ ಬಿ, C2H5CHO. ಮುಂದಿನ ಪ್ರಶ್ನೆ. ಅಲ್ಯೂಮಿನಿಯಂ, ಕಬ್ಬಿಣ, ಮ್ಯಾಗ್ನೀಸಿಯಂ ಮತ್ತು ಸತು ಲೋಹಗಳು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿವೆ. ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಸೂಚಿಸುವ ಸರಣಿಯು ಅನ್ನುವಂಥ ಪ್ರಶ್ನೆ ಇದೆ. ಆಯ್ಕೆಗಳು Mg ಗ್ರೇಟರ್ ದೆನ್ ಅಲ್ಯೂಮಿನಿಯಂ, ಗ್ರೇಟರ್ ದೆನ್ Zn, ಗ್ರೇಟರ್ ದೆನ್ Fe. ಅದೇ ರೀತಿಯಾಗಿ Al Mg Fe Zn, Fe Zn Al Mg, Fe Mg Zn Al. ಸೊ ಸರಿಯಾದ ಆಯ್ಕೆ Mg ಗ್ರೇಟರ್ ದೆನ್ ಅಲ್ಯೂಮಿನಿಯಂ, ಗ್ರೇಟರ್ ದೆನ್ Zn, ಗ್ರೇಟರ್ ದೆನ್ Fe. ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು. 1M ಅಸೆಟಿಕ್ ಆಮ್ಲವನ್ನು 1M ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ. ಪ್ರಶ್ನೆಯಲ್ಲಿ 1M ಅನ್ನುವಂಥದ್ದು 1 ಮೋಲ್ ಅಸೆಟಿಕ್ ಆಮ್ಲವನ್ನು ಸೂಚಿಸುತ್ತದೆ. ಸೊ ಉತ್ತರ, ಇದು ಪ್ರತ್ಯಾಮ್ಲೀಯ ಲವಣವಾಗಿದೆ, ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಪ್ರತ್ಯಾಮ್ಲ. ಮುಂದಿನ ಪ್ರಶ್ನೆ. ಬ್ಯೂಟೇನ್ನ ರಚನಾ ಸಮಂಗಿಗಳ ರಚನೆಯನ್ನು ಬರೆಯಿರಿ. ಒಂದು ನೇರ ಸರಪಣಿಯನ್ನು ಹೊಂದಿರತಕ್ಕಂತಹ ಬ್ಯೂಟೇನ್, ಇನ್ನೊಂದು ಕವಲು ಸರಪಣಿಯನ್ನು ಹೊಂದಿರುವಂತಹ ಬ್ಯೂಟೇನ್. ಇವೆರಡು ಬ್ಯೂಟೇನ್ನ ರಚನಾ ಸಮಂಗಿಗಳು. ಮುಂದಿನ ಪ್ರಶ್ನೆ. ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ, ಏಕೆ? ಅಯಾನಿಕ್ ಸಂಯುಕ್ತಗಳಲ್ಲಿ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ. ಮುಂದಿನ ಪ್ರಶ್ನೆ. ಮಾರ್ಜಕಗಳು ಸಾಬೂನುಗಳಿಗಿಂತ ಉತ್ತಮ ಸ್ವಚ್ಛಕಾರಿ ಈ ಹೇಳಿಕೆಯನ್ನು ಸಮರ್ಥಿಸಿ. ಮಾರ್ಜಕಗಳು ಚೆರಟ ಉಂಟು ಮಾಡದೆ ಗಡಸು ನೀರಿನಲ್ಲಿಯೂ ಕೊಳೆಯನ್ನು ಸ್ವಚ್ಛಗೊಳಿಸುತ್ತವೆ. ಆದ್ದರಿಂದ ಮಾರ್ಜಕಗಳು ಸಾಬೂನುಗಳಿಗಿಂತ ಉತ್ತಮ ಸ್ವಚ್ಛಕಾರಿ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ. ನೀರಿನಲ್ಲಿ ಆಮ್ಲೀಯ ದ್ರಾವಣವು ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಸಾರರಹಿತ HCl ದ್ರಾವಣವನ್ನು ಗುರುತಿಸಿ ಅನ್ನುವಂಥದ್ದು. ಈ ಒಂದು ಚಿತ್ರ ಈ ವರ್ಷ 2025ರಲ್ಲಿ ನಮ್ಮ ಚಿತ್ರದ ಪ್ರಶ್ನೆಗಳಲ್ಲಿ ಬರುವುದಿಲ್ಲ. ಆದ್ದರಿಂದ ಇದನ್ನು ಕೈಬಿಟ್ಟು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮಿಶ್ರಲೋಹಗಳು ಎಂದರೇನು? ತಾಮ್ರದ 2 ಮಿಶ್ರಲೋಹಗಳನ್ನು ಹೆಸರಿಸಿ. ಅಥವಾ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು? 2 ಉದಾಹರಣೆಗಳನ್ನು ಕೊಡಿ. ಮಿಶ್ರಲೋಹವು 2 ಅಥವಾ ಹೆಚ್ಚು ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣವಾಗಿದೆ. ತಾಮ್ರವು ಒಳಗೊಂಡಿರತಕ್ಕಂತಹ ಮಿಶ್ರಲೋಹಗಳು ಕಂಚು ಮತ್ತು ಹಿತ್ತಾಳೆ. ಆಮ್ಲ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವ ಲೋಹೀಯ ಆಕ್ಸೈಡ್ಗಳು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ಮುಂದಿನ ಪ್ರಶ್ನೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಈ ರೀತಿ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರವನ್ನು ನಾವು ಬಿಡಿಸಬಹುದು. ಇದು 2 ಅಂಕದ ಪ್ರಶ್ನೆ. ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆಗಳು. ಚಲವೆ ಪುಡಿಯ ರಾಸಾಯನಿಕ ಸೂತ್ರವೇನು? ಈ ಲವಣದ 2 ಉಪಯೋಗಗಳನ್ನು ಬರೆಯಿರಿ. ಇನ್ನೊಂದು ಪ್ರಶ್ನೆ. ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊದಲೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಚಲವೆ ಪುಡಿಯ ರಾಸಾಯನಿಕ ಸೂತ್ರ CaOCl2. ಇದರ ಉಪಯೋಗಗಳು ಕಾಗದ ಕಾರ್ಖಾನೆ, ಬಟ್ಟೆ ಕಾರ್ಖಾನೆ ಮತ್ತು ಲಾಂಡ್ರಿ ಕೆಲಸಗಳಲ್ಲಿ ಚಲವೆಕಾರಕವಾಗಿ ಬಳಸುವರು. ರಾಸಾಯನಿಕ ಕಾರ್ಖಾನೆಯಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುವರು. ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಇದನ್ನು ಬಳಸುವರು. ಮೊಸರಿನಲ್ಲಿರತಕ್ಕಂತಹ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ಜಠರರಸ ಉತ್ಪತ್ತಿ ಮಾಡುವಂತಹ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಕೊಟ್ಟಿರುವ ಆಧುನಿಕ ಆವರ್ತ ಕೋಷ್ಟಕವನ್ನು
ಆಧುನಿಕ ಆವೃತ್ತಿ ಕೋಷ್ಟಕದ ಭಾಗವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಒಂದು ಪ್ರಶ್ನೆ 2025ರ ಪಠ್ಯಪುಸ್ತಕದಲ್ಲಿ ಇಲ್ಲದೇ ಇರುವುದರಿಂದ 2025ರಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಯನ್ನು ಕೇಳಲಾಗುವುದಿಲ್ಲ. ಮುಂದಿನ ಪ್ರಶ್ನೆ, ಅನುರೂಪ ಶ್ರೇಣಿಯ ಮೊದಲ ಸದಸ್ಯನ ಅನುಸೂತ್ರ C2H2 ಆದರೆ ಈ ಸರಣಿಯ ಮುಂದಿನ 2 ಸದಸ್ಯರ ಅನುಸೂತ್ರ ಮತ್ತು ಹೆಸರುಗಳನ್ನು ಬರೆಯಿರಿ. ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸುವರು ಏಕೆ ಎನ್ನುವಂಥದ್ದು. ಮೊದಲೇ ಪ್ರಶ್ನೆಯನ್ನು ನೋಡೋಣ. ಅನುರೂಪ ಶ್ರೇಣಿಯ ಮೊದಲ ಸದಸ್ಯನ ಅನುಸೂತ್ರ C2H2 ಆದರೆ ಈ ಸರಣಿಯ ಮುಂದಿನ 2 ಸದಸ್ಯರು C3H4 ಮತ್ತು C4H6. ಇಲ್ಲಿ ಅನುರೂಪ ಶ್ರೇಣಿಯ ಮೊದಲ ಸದಸ್ಯ C2H2 ಅನ್ನುವಂಥದ್ದನ್ನು ಇಲ್ಲಿ ನೀಡಲಾಗಿದೆ. C2H2 ಅನ್ನುವಂಥದ್ದು ಆಲ್ಕೈನ್ಗಳ ಮೊದಲ ಸದಸ್ಯ ಈಥೈನ್ದ ಆಗಿದೆ. ಈಥೈನ್ನ ಮುಂದಿನ ಸದಸ್ಯ ಯಾರಪ್ಪ ಅಂತಂದ್ರೆ ಪ್ರೊಪೈನ್, ಅದರ ಮುಂದಿನ ಸದಸ್ಯ ಬ್ಯೂಟೈನ್. ಸೊ ಹಾಗಾದ್ರೆ ಅವರ ಅನುಸೂತ್ರಗಳನ್ನು ಈ ರೀತಿ ಬರೆಯಬಹುದು: C3H4 ಪ್ರೊಪೈನ್, C4H6 ಬ್ಯೂಟೈನ್. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸುವರು ಏಕೆ ಅನ್ನುವಂಥ ಪ್ರಶ್ನೆಯನ್ನು ನೀಡಲಾಗಿದೆ. ಸಸ್ಯಜನ್ಯ ಎಣ್ಣೆಗಳ ಸಂಗ್ರಹಯೋಗ್ಯ ಅವಧಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಎಣ್ಣೆಗಳು ಉತ್ಕರ್ಷಣೆ ಹೊಂದುವುದನ್ನು ತಡೆಯಲಿಕ್ಕೆ ಅಥವಾ ಕಮಟುವಿಕೆಯನ್ನು ತಡೆಯಲು ಅವುಗಳನ್ನು ಹೈಡ್ರೋಜನೀಕರಣ ಕ್ರಿಯೆಗೆ ಒಳಪಡಿಸುತ್ತಾರೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, 4 ಅಂಕಗಳ ಪ್ರಶ್ನೆ. ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಕ್ಯಾಲ್ಸಿಯಂ ಕಾರ್ಬೊನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತದೆ. ನೈಸರ್ಗಿಕ ಅನಿಲದ ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ದೊರೆಯುತ್ತದೆ. ಕಾರಣ ಕೊಡಿ. ಪ್ರಶ್ನೆ, ತಾಮ್ರದಿಂದ ಮಾಡಿದ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಮೇಲ್ಮೈನ ಹೊಳಪನ್ನು ಕಳೆದುಕೊಳ್ಳುತ್ತವೆ. ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದಾಗ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗುತ್ತದೆ. ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ನೋಡೋಣ. ಸಮೀಕರಣ ಸರಿದೂಗಿಸುವಂತಹ ಪ್ರಶ್ನೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದಕ್ಕೆ ಉಷ್ಣವನ್ನು ನೀಡಿದಾಗ ಇದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಮೀಥೇನ್ ಅನಿಲವನ್ನು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಇದು ಈ 2 ಹೇಳಿಕೆಗಳ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳಾಗಿವೆ. ಅದೇ ರೀತಿಯಾಗಿ ವಾತಾವರಣದಲ್ಲಿನ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಅಥವಾ ತಾಮ್ರದ ಕಾರ್ಬೊನೇಟ್ ಆಗುತ್ತದೆ. ತಾಮ್ರದ ಉತ್ಕರ್ಷಣೆ ಹೊಂದುವುದು ಅಥವಾ ತಾಮ್ರವು ಸಂಸ್ಕರಣೆಗೆ ಒಳಪಡುವುದು. ಅದೇ ರೀತಿಯಾಗಿ ಈ ಒಂದು ರಾಸಾಯನಿಕ ಕ್ರಿಯೆ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿರುವ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗುತ್ತದೆ ಅನ್ನುವಂಥದ್ದು ಇದೊಂದು ಸ್ಥಾನಪಲ್ಲಟ ಕ್ರಿಯೆಯಾಗಿದೆ. ಕಬ್ಬಿಣವು ತಾಮ್ರ ಸಲ್ಫೇಟ್ದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಅನ್ನುವಂಥದ್ದು. ಸೊ ಮಕ್ಕಳೇ, ಇಲ್ಲಿಯವರೆಗೆ ನಾವು 2024 ಜೂನ್ರಲ್ಲಿ ನಡೆದಿರತಕ್ಕಂತಹ ವಿಜ್ಞಾನ ಪರೀಕ್ಷೆಯ ರಸಾಯನಶಾಸ್ತ್ರ ವಿಭಾಗದ ಪ್ರಶ್ನೆಗಳಿಗೆ ಸವಿವರವಾಗಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಇದೇ 2024 ಜೂನ್ರಲ್ಲಿ ಇದೇ ಪ್ರಶ್ನೆ ಪತ್ರಿಕೆಯ ಜೀವ